ಹಲಸಿನಕಾಯಿ ಟೈಮಲ್ಲಿ ಹಲಸಿನ ಬೀಜ ತುಂಬ ಇರ್ತದೆ. ಅದರ ಮತ್ತು ಬಸಳೆಯ ಕಾಂಬಿನೇಷನ್ ನೀವು ತಿಂದಿದ್ದೀರಾ? ಇಲ್ಲಾಂದರೆ ಇದನ್ನು ಟ್ರೈ ಮಾಡಲೇಬೇಕು. ಇದು ಹಳೆಯ ಕಾಲದ ರೆಸಿಪಿ. ತೊಗರಿಬೇಳೆ ಯೂಸ್ ಮಾಡೋ ಬದಲು ಇದನ್ನು ಬಳಸ್ತಾಯಿದ್ರು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಬಸಳೆ ಎಲೆಯನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಅದರೊಟ್ಟಿಗೆ ಬಸಳೆಯ ದಡಿಯನ್ನು ದೊಡ್ಡ ದೊಡ್ಡ ಕಟ್ ಮಾಡಿ ಅದನ್ನು ಬೇಳೆ ಜೊತೆ ಬೇಳೆಯನ್ನು ಗುದ್ದಿ ಒಟ್ಟಿಗೆ ಬೇಯಿಸಬೇಕು. ಆವಾಗ ಉಪ್ಪು ಹಾಕಬೇಡಿ. ಇದೆರಡು ಬೆಂದ ನಂತರ ಅದಕ್ಕೆ ನಾವು ಬಸಳೆ ಸೇರಿಸಬೇಕು. ಆ ಟೈಮಲ್ಲಿ ನಾವು ಮಸಾಲೆ ಹುರ್ಕೊಳ್ಳೋಣ. ಮೆಣಸು, ಎಣ್ಣೆ, ಇಂಗು, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಸಿನ ಹಾಗೆ ಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಚೆಂದ ರುಬ್ಬಬೇಕು. ಸ್ವಲ್ಪ ಹುಳಿನೂ ಹಾಕಬೇಕು. ಹುಳಿ ಸ್ವಲ್ಪ ಜಾಸ್ತಿನೇ ಬೇಕು. ಅದಾದಮೇಲೆ ಈ ಬೆಂದ ದಡಿಗೆ ಬಸಳೆ ಸೊಪ್ಪು ಹಾಗೆ ನೀರುಳ್ಳಿ ಸೇರಿಸಿ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ಸರಿ ಕುದಿಸಬೇಕು. ಕೊನೆಯಲ್ಲಿ ಒಂದು ಬೆಳ್ಳುಳ್ಳಿ, ಸಾಸಿವೆ ಮತ್ತು ಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ರೆಡಿ. ಫುಲ್ ರೆಸಿಪಿ ಯೂಟ್ಯೂಬ್ ಚಾನಲಲ್ಲಿದೆ.